ದುಡಿಬೇಕು ಅಂದ್ರೆ 1 ವರ್ಷ ಸಾಯ್ಬೇಕು ಸರ್ ರಸ್ತೆಯಲ್ಲಿ. 1 ವರ್ಷ ಸಾಯ್ಬೇಕು. 5 ಲಕ್ಷ ಪ್ಯಾಕೇಜ್ ತಗೊಳ್ಬೇಕು ಅಂದ್ರೆ ಅಂಥದ್ರಲ್ಲಿ 5 ಲಕ್ಷ ಮುಟ್ಟವನಲ್ಲ ರೀ. ಯಾರಾದ್ರೂ ನಂಬಕ್ಕಾಗತ್ತಾ? ಎಲ್ಲಿಗೆ ಬಂದು ನಿಂತಿದೆ ಕರಪ್ಷನ್ ಅನ್ನೋದು? ಈಗ ಕರಪ್ಷನ್ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಈಕ್ವಲಿ ಗಿಲ್ಟಿ. ಯಾರು ಇಲ್ಲಿ ಮಡಿವಂತಿಕೆಯನ್ನು ಕ್ಲೇಮ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ಸು, JDS ಮತ್ತು BJP. ಬಂಗಾರು ಲಕ್ಷ್ಮಣ್ ಅವ್ರ ಬಗ್ಗೆ ಮಾತಾಡಿದ್ರು ಚಂದ್ರಶೇಖರ್ ಅವರು. ಬಂಗಾರು ಲಕ್ಷ್ಮಣ್ ವಾಸ್ ಕನ್ವಿಕ್ಟೆಡ್, ಇವೆಂಚುಲಿ ವಾಸ್ ಕನ್ವಿಕ್ಟೆಡ್ ಇನ್ 2012. ಹಾಗೇನೆ ಕಾಂಗ್ರೆಸ್ಸಲ್ಲಿ AR ಅಂಟುಲಿ ಅಂತ ಒಬ್ಬರಿದ್ದು ಮಹಾರಾಷ್ಟ್ರ ಮುಖ್ಯಮಂತ್ರಿ. ಬಿಲ್ಡರ್ಗಳಿಗೆ, ಸಿಮೆಂಟ್ ಹಾಕಿನ ಅಷ್ಟೆಲ್ಲ ಬಿಲ್ಡರ್ಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೊಡೋದಕ್ಕೆ ಕನ್ವಿಕ್ಟ್ ಆಯಿತು ಅವ್ರಿಗೆ. ಕನ್ವಿಕ್ಟೆಡ್, ಹಿ ವಾಸ್ ಕನ್ವಿಕ್ಟೆಡ್ ಬೈ ದ ಬಾಂಬೆ ಹೈಕೋರ್ಟ್. BJPಯಲ್ಲಂತೂ ನಾವು ನೋಡ್ತಾ ಇದ್ದೇವೆ, ಜನಾರ್ದನ್ ರೆಡ್ಡಿ ಅವರ ಕೇಸ್ಗಳು ನೋಡ್ತಾ ಇದ್ದೇವೆ. ಬಂಗಾರು ಲಕ್ಷ್ಮಣ್ ಅಂತೂ ಮಾತಾಡಿದ್ವಿ ನಾವು. ಆಮೇಲೆ ಇಲ್ಲಿ ಯಡಿಯೂರಪ್ಪ ವಿಚಾರದಲ್ಲಿ ನೋಡ್ತಿದ್ದೇವೆ. ಜನಕ್ಕೂ ಕೂಡ ಭ್ರಷ್ಟಾಚಾರ ಏನು ಇದು ಒಂದು ವ್ಯವಸ್ಥೆಯ ಒಂದು ಭಾಗನೋ ಅನ್ನೋ ಮಟ್ಟಿಗೆ ಅದು ಆ ರೀತಿಯ ಒಂದು ಕಲ್ಪನೆ ಇದೆ. ಆದರೆ ಇದೆಲ್ಲದಕ್ಕಿಂತ ಹೊರತಾಗಿ ನನಗೆ ಭಾಳ ವಿಶೇಷವಾಗಿ ಈ ಚರ್ಚೆ ಮಾಡಬೇಕಂದ್ರೆ ಯಾಕೆ ಟುಡೇಸ್ ಡಿಸ್ಕಷನ್ ಇಸ್ ಡಿಫ್ರೆಂಟ್ ಫ್ರಮ್ ಅರ್ಲಿಯರ್ ಅಂದರೆ ಇಲ್ಲಿ ಸಮುದಾಯಗಳನ್ನ ಮುಂದಕ್ಕೆ ತರ್ತಿದ್ದಾರೆ. AR ಅಂಟುಲಿ ಕನ್ವಿಕ್ಟ್ ಆದಾಗ ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ನನಗೆ ಟಾರ್ಗೆಟ್ ಮಾಡೋದು ಅನ್ಲಿಲ್ಲ. ಅಬ್ದುಲ್ ರೆಹಮಾನ್ ಅಂಟುಲಿ AR ಅಂಟುಲಿ ಅಂದರೆ ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡೋದು ಅನ್ಲಿಲ್ಲ. ಇಂದಿರಾ ಗಾಂಧಿ ಅವ್ರ ಮೇಲೆ ಆರೋಪ ಬಂದಾಗ ನಾನು ಮಹಿಳೆ ಅಂತ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಲಿಲ್ಲ ಇಂದಿರಾ ಗಾಂಧಿ. ಯಡಿಯೂರಪ್ಪ ಆದಾಗ ನಾನು ಲಿಂಗಾಯತನ ಟಾರ್ಗೆಟ್ ಮಾಡೋದು ಅನ್ಲಿಲ್ಲ ಯಡಿಯೂರಪ್ಪ. ಈಗ ಅದು ಬಂದಿದೆ. ಈಗ ಅವರು ಲಮಾಣಿ ಸಮಾಜ, ಬಂಜಾರ ಸಮಾಜ, ಎಂಥ ಸಂದರ್ಭದಲ್ಲಿ, ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೀತಾರೆ ನಾನು ಕುರುಬ ಅನ್ನೋ ಕಾರಣಕ್ಕೆ ನಾನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳಿ. ಇಲ್ಲ, ವಾಲ್ಮೀಕಿ ಹಗರಣ ಆಚೆ ಬಂದಾಗ್ಲೂ ಕೂಡ ಹಂಗೆ ಆಗಿತ್ತು ಸರ್. ಅದರ ಅರ್ಥ ಏನು ಅಂದ್ರೆ ಒಂದೊಂದು ಸಮುದಾಯಕ್ಕೆ ಇಂತಿಷ್ಟು ಕರಪ್ಷನ್ ಅಂತ ನಾವು ಸೀಲಿಂಗ್ ಫಿಕ್ಸ್ ಮಾಡಿಬಿಡೋಣವಾ? ಯಾವ ಸಮುದಾಯ ಎಷ್ಟೆಷ್ಟು ಕೋಟಿ ಹಗರಣ ಮಾಡಬಹುದು, ಒಂದು ಸೀಲಿಂಗ್ ಆಕ್ಸೆಪ್ಟ್ ಮಾಡಿಬಿಡೋಣ ನಾವು. ಅಂದ್ರೆ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಕಾನ್ಸ್ಟಿಟ್ಯೂಷನಲ್ ಸ್ಥಾನದಲ್ಲಿದ್ದೀರಿ, ಯು ಆರ್ ಅಂಡರ್ ಓತ್ ಆನ್ ದ ಕಾನ್ಸ್ಟಿಟ್ಯೂಷನ್. ಹೇಗೆ ನಾನು ಬಿಹೇವ್ ಮಾಡಬೇಕು? ಸಿಕ್ಕ ತಕ್ಷಣ ನಾನು ಬಂಜಾರ, ನಾನು ಕುರುಬ, ನಾನು ಹಾಗೆ ಇದೆಲ್ಲ ನೆನಪಾಗ್ತಾನೆ ನಿಮಗೆ. ಇದರಿಂದ ಒಂದು ನಿಮ್ಗೆ ಏನೋ ಒಂದು ಈಗಿನ ಒಂದು ರಾಜಕೀಯ ತೆವಲಿರ್ಬೋದು, ಅದ್ರ ಆಚೆ ಬೇರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಆ ಮಾತಿಂದ ನಿಮ್ಮ ಸಮುದಾಯಕ್ಕೆ ಏನು ಸಂದೇಶ ಹೋಗುತ್ತೆ, ನಿಮ್ಮ ಸಮುದಾಯದ ಉಳಿಕೆ ಜನರು ನಿಮ್ಮ ಸಮುದಾಯವನ್ನು ಹೇಗೆ ನೋಡ್ತಾರೆ, ಬೇರೆಯವರು ನಿಮ್ಮ ಸಮುದಾಯವನ್ನು ಹೇಗೆ ನೋಡೋಕೆ ಶುರು ಮಾಡ್ತಾರೆ, ನಿಮ್ಮ ಸಮುದಾಯದ ಆತ್ಮಸ್ಥೈರ್ಯ ಏನಾಗ್ತದೆ, ಇವು ಯಾವ ಪರಿಜ್ಞಾನನೂ ಇಲ್ಲ. ಏನೋ ಒಂದು ಇಮ್ಮಿಡಿಯೇಟ್ ಬ್ರೌನಿ ಪಾಯಿಂಟ್ಸ್ಗೋಸ್ಕರ ಹೇಳ್ಬಿಡೋದು. ದಿಸ್ ಇಸ್ ವೆರಿ ಡೇಂಜರಸ್ ಟ್ರೆಂಡ್. ದಿಸ್ ಇಸ್ ವೆರಿ ಡೇಂಜರಸ್ ಟ್ರೆಂಡ್. ಮತ್ತೆ ಟ್ರ್ಯಾಪ್ ಬಗ್ಗೆ ಹೇಳಿದ್ರು. ಟ್ರ್ಯಾಪ್ ಮಾಡೋದು ಲೋಕಾಯುಕ್ತದಲ್ಲಿ ಇಟ್ಸ್ ಮ್ಯಾಟರ್ ಆಫ್ ಪ್ರೊಸೀಜರ್. ಅದು ಟ್ರ್ಯಾಪ್ ಅಂದ್ರೆ ಅದು ಟ್ರ್ಯಾಪ್ ಮಾಡಿ ಪೊಲಿಟಿಕಲ್ ಟ್ರ್ಯಾಪ್ ಅನ್ನೋ ಆರೋಪ ಇದೆ ಸರ್. ಅದಕ್ಕೆ ಎವ್ರಿಥಿಂಗ್ ಇಸ್ ಪೊಲಿಟಿಕಲ್ ರೈಟ್. ಪಾಲಿಟಿಕ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಪೊಲಿಟಿಕಲ್. ಆಡಿಯೋ ಒಂದಷ್ಟು ವೈರಲ್ ಆಯ್ತು. ಕುಮಾರ ಮಹಾರಾಜ ಸ್ವಾಮೀಜಿ ಅವರು ಅದು ನಂದೇ ಆಡಿಯೋ ಅಂತ ಒಪ್ಕೊಂಡ್ಬಿಟ್ರು ಕೂಡ ಆ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆಯೇ ಒಂದು ಆಡಿಯೋ ಕ್ಲಿಪ್ ವೈರಲ್ ಆಗಿದೆ. ಖುದ್ದು ಸ್ವಾಮೀಜಿ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಆಡಿಯೋ ಒಂದ್ಸತಿ ಕೇಳಿಸ್ಕೊಂಡ್ಬಿಡೋಣ. ಟ್ರ್ಯಾಪ್ ಮಾಡೋ ವಿಚಾರವನ್ನ ಸ್ವಾಮೀಜಿನೇ ಮಾತನಾಡಿದ್ರು ಅನ್ನೋ ರೀತಿಯಲ್ಲಿ ಈ ಆಡಿಯೋದಲ್ಲಿ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಆಡಿಯೋ ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲಾ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗೆ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ ML ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಹೋಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ನಾಳೆ ಬಂದೋಕಂತ. ಈ ಆಡಿಯೋ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಖುದ್ದು ಕುಮಾರ ಮಹಾರಾಜ ಸ್ವಾಮೀಜಿ ಅವರೇ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮಗೂ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಟೀಮ್ಗೂ ಏನ್ ಸಂಬಂಧ? ನೀವ್ ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು? ಆ ಪೌಡರ್ ಹಚ್ಚಿ ನೋಟನ್ನ ಯಾಕೆ ಚಂದ್ರು ಲಮಾಣಿ ಅವ್ರ ಕೈಗೆ ಮುಟ್ಟೋ ರೀತಿಯಲ್ಲಿ ಮಾಡಬೇಕು? ಈ ಪ್ಲಾನಿಂಗ್ ನೀವು ಮಾಡಿದ್ದಾದ್ರೂ ಯಾಕೆ? ಯಾಕಂದ್ರೆ ನೀವೇ ಒಪ್ಕೊಂಡಿದ್ದೀರಿ ಈ ಆಡಿಯೋದಲ್ಲಿ ಮಾತನಾಡಿರೋದು ನಾನೇ ಅಂತೇಳಿ. ಹಾಗಾಗಿ ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ನಿಮಗೆ ಯಾಕೆ ಬೇಕು ಒಬ್ಬ ಶಾಸಕರನ್ನ ಈ ರೀತಿ ಟ್ರ್ಯಾಪ್ ಮಾಡುವ ಗೋಜ್ ಯಾಕೆ ನಿಮ್ಗೆ ಅಂತ? ಮೇಡಮ್ ಅವರ ಶರಣಾರ್ಥಿ. ಈ ನಮ್ ಧ್ವನಿ ಕೇಳ್ತಾ ಇದೆ ಅಲ್ಲ ಮೇಡಮ್ ತಮಗೆ? ಹೌದು ಸ್ವಾಮೀಜಿ, ಮಾತಾಡಿ. ಮೇಡಮ್ ಅವರ ಶರಣಾರ್ಥಿ. ನಾನು ಈ ಹಿಂದೆ 1 ವರ್ಷದಿಂದ ನಮ್ದವ್ರದ್ದು ಕೂಡ ವೈಷಮ್ಯತೆ ಹಿಂಗೆ ಇತ್ತದು. ಈ ರೆಕಾರ್ಡಿಂಗ್ ಇರ್ತಕ್ಕಂಥದ್ದು 6 ತಿಂಗಳದ ಹಿಂದ್ಗಡೆ ಮತ್ತು 1 ವರ್ಷದಿಂದ ನಮ್ದು ಜಗಳ ನಡೆದಿತ್ತು. ಹೋದ ವರ್ಷ ಫೆಬ್ರವರಿ 15ಕ್ಕೆ ಅವಾಗ್ಲಿಂತ್ರ ಇದು ಪ್ರಾರಂಭ ಆಯ್ತು. ಇದುವೇನು ಕೂಡ ಹಿಂದಲ್ದಿದು
ಒಂದು ಎರಡನೇ ಸ್ಪಷ್ಟೀಕರಣ ಏನ್ ಕೊಡ್ಬೇಕಂದ್ರೆ, ಈ ರೆಕಾರ್ಡಿಂಗ್ ಇರ್ತಕ್ಕಂಥದ್ದು ನಂದೇ, ನಾ ಒಪ್ಕೊಂತೀನಿ. ಹ್ಮ್ ಈಗ ಆಗಿರ್ತಕ್ಕಂಥ ಟ್ರ್ಯಾಪಿಗೆ ಮತ್ತೆ ನಮಗೆ ಸಂಬಂಧ ಇಲ್ಲದ ವಿಚಾರ. ಯಾಕಂದ್ರೆ ನಾನು ಆ ಇವತ್ತಿನ ಕೇಳೇ ಟ್ರ್ಯಾಪಿಗೆ ಇಲ್ಲ ಸ್ವಾಮೀಜಿ, ಕ್ಷಮೆ ಇರ್ಲಿ, ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ನಾನು ಇವತ್ತಾದ ಟ್ರಾಪ್ ನ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆನೇ ಕೇಳ್ತಿಲ್ಲ. ನನ್ನ ಪ್ರಶ್ನೆ ಇದ್ದಿದ್ದೆ ಸಿಂಪಲ್. ಒಬ್ಬ ರಾಜಕೀಯ ನಾಯಕನ ಟ್ರಾಪ್ ಗೆ ಬೀಳಿಸುವ ಪ್ರಯತ್ನವನ್ನ ಒಬ್ಬ ಮಠದ ಸ್ವಾಮೀಜಿಯಾಗಿ ತಾವ್ ಯಾಕೆ ಮಾಡ್ಬೇಕು ಅಂತ, ಅಂತ ಪರಿಸ್ಥಿತಿ ಏನ್ ಬಂದಿತ್ತು ಅಂತ. ಆ ವಿಷಯಕ್ಕೆ ಬರ್ತೀನಿ ಮೇಡಮ್. ಇವರೊಬ್ರು ಮಾನ್ಯ ಶಾಸಕರಾಗಿ, ನಮ್ಮ ತಾಲೂಕಿನ ಶಾಸಕರಾಗಿ, ಹ್ಮ್ ಮತ್ತು ಅವರು ನಾವೆಲ್ಲರೂ ಅವ್ರು ನೋಡೋದು ಒಂದು ಗೌರವ ರೂಪದಲ್ಲಿ ನಾವು ನೋಡ್ತೀವಿ. ಅದು ನಮ್ಮ ಸಮಾಜದವರಾಗೆ. ಹ್ಮ್ ಒಬ್ರು ಸ್ವಾಮಿಗಳಿಗೆ ಅಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ನಾ ದನಿ ಎತ್ತಿದೆ ಮೇಡಮ್ ಈ ಹಿಂದೆ. ಹ್ಮ್ ಹ್ಮ್ ಅಕ್ರಮವಾಗಿ ಗಣಿಗಾರಿಕೆ ನಮ್ಮ ಆದಳ್ಳಿ ಭಾಗದಲ್ಲಿ ವಿಶೇಷವಾಗಿ ಅಕ್ರಮ ಗಣಿಗಾರಿಕೆ ಬಹಳಷ್ಟು ನಡೀತಾ ಇದ್ದು, ಮತ್ತು ಕಪ್ಪತ್ ಗುಡ್ಡದ ಸಾಲು ನಮ್ದು. ಹ್ಮ್ ಆ ಕಪ್ಪತ್ ಗುಡ್ಡದ ಸಾಲಿನಲ್ಲಿ ಅನೇಕ ಕೃಷಿಕರುಗಳು ಇರೋದ್ರಿಂದ ನಮ್ಮೂರಲ್ಲಿ ಇರ್ತಕ್ಕಂಥದ್ದು 75 ಮಂದಿ ಟಿವಿ ಕಾಯಿಲೆದಲ್ಲಿ ಇದ್ದಾರೆ. ಅಸ್ತಮಾ ಪೇಷಂಟ್ 170 ಅಸ್ತಮಾ ಪೇಷಂಟ್ಗಳಿದ್ದಾರೆ. ಸರಿ. ನಾವು ಅದನ್ನ ವಿರೋಧವಾಗಿ ತಗೊಂಡು, ಇದರಿಂದ ಜನರ ಆರೋಗ್ಯವನ್ನ ಕೆಡ್ತಾ ಇದೆ, ತಾವು ಈ ಗಣಿಗಾರಿಕೆವನ್ನ, ಅಕ್ರಮ ಗಣಿಗಾರಿಕೆಯನ್ನ ಅದನ್ನ ಬಂದ್ ಮಾಡ್ಬೇಕಂತೇಳಿ ಹೋರಾಟವನ್ನ ಕೈ ತಗೊಂಡಿವಿ ಮೇಡಮ್. ಹ್ಮ್ ಅವಾಗ ಶಾಸಕರು ಏನ್ ಮಾಡಿಸ್ತಾರೆ, ಅವ್ರ ಕಡೆ ಹುಡ್ರನ್ನ ಕಳಿಸಿ ನಮ್ಮನ್ನ ಮಠದಿಂದ ಹೊರಗೆ ಹಾಕಿಸಿ ಮಠದ ಚಾವಿಯನ್ನ ಹಾಕಿಸ್ತಾರೆ. ಹ್ಮ್ ಚಾವಿಯನ್ನ ಹಾಕಿಸಿ ಅವ್ರು ಖುದ್ದಾಗಿ ನನಗೆ ಫೋನ್ ಅನ್ನ ಹಚ್ಚಿ, ಸ್ವಾಮೀಜಿಯವರೇ ತಾವ ಮಠದೊಳಗೆ ಇರಬಾರದು ಅಂತೇಳಿ ಅನೇಕ ಅವಾಚ್ಯ ಶಬ್ದದಲ್ಲೇ ಮಾತಾಡ್ತಾರೆ ಶಾಸಕರು. ಅದು ರೆಕಾರ್ಡಿಂಗ್ ಸಮೇತ ನನ್ನ ಕಡೆ ಇದೆ. ಸರಿ. ಒಂದು ಎರಡನೇದ ನಮ್ಮೂರ ಒಂದ್ 2-3 ಅವ್ರ ಪಕ್ಷದವ್ರನ್ನ ಹಚ್ಚಿ, ಅವರು ಹಿರಿಯರಿಗೆ ಹಚ್ಚಿ, ತಾವು ಸ್ವಾಮೀಜಿ ಅವ್ರನ್ನ ಅಲ್ಲಿಂದ ಪೀಠ ತ್ಯಾಗ ಮಾಡಿಸಿ ಆ ಮಠದಿಂದ ಹೊರಗೆ ಹಾಕ್ರಿ, ನಿಮ್ಗ 18 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಬೇಡಿಕೆ ಇಡ್ತಾರೆ ಶಾಸಕರು. ಅದು ಕೂಡ ರೆಕಾರ್ಡಿಂಗ್ ಇದೆ ಮೇಡಮ್. ನಮ್ಮ ಊರ್ಗ ಹಿರಿಯರು ಮಾಡಿದ್ದಾರೆ ಅದನ್ನ. ಹ್ಮ್ 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 ಇಷ್ಟೆಲ್ಲ ನಾವು ಒಬ್ಬರ ಸನ್ಯಾಸಿಗಳಿಗೆ, ಒಬ್ಬರ ಸ್ವಾಮಿಗಳಿಗೆ, ಇವ್ರು ರಾಜಕಾರಣಿಗಳು ಇಷ್ಟೆಲ್ಲ ನೋವು ಕೊಡ್ತಾರಂದ್ರೆ, ಮತ್ತೆ ಸ್ವಾಮಿಗಳು ಸನ್ಯಾಸಿಗಳು ರಿವೆಂಜ್ ತೀರ್ಸ್ಕೊಳ್ಳಿಕ್ ಹೋಗ್ಬೇಕಾ ಸ್ವಾಮಿಗಳೇ? ನಾನು ವಯಸ್ಸಿನಲ್ಲಿ ಚಿಕ್ಕೋಳು, ನಿಮ್ಮ ಅನುಭವದಲ್ಲಿ ಚಿಕ್ಕೋಳು ಇರಬಹುದು, ಆದ್ರೆ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಬರೋ ಪ್ರಶ್ನೆಯನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಆಯ್ತು, ನಿಮಗೆ ಶಾಸಕರು ತೊಂದರೆ ಕೊಟ್ರು, ನಿಮ್ಮನ್ನ ಮಠದಿಂದ ಹೊರಗೆ ಹಾಕ್ಸಿದ್ರು, ಅವರು ಆಪೋಸಿಟ್ ಪಕ್ಷ ಕಾಂಗ್ರೆಸ್ನವ್ರ ಸರ್ಕಾರ ಇದೆ, ನೀವು ಸರ್ಕಾರದ ಬಳಿ ಹೋಗ್ಬೋದಾಗಿತ್ತು, ಪೊಲೀಸರ ಬಳಿ ಹೋಗ್ಬೋದಾಗಿತ್ತು, ಬೆಂಗಳೂರು ಟೀಮು, ಲೋಕಾಯುಕ್ತ, IT, ಇದೆಲ್ಲ ಸ್ವಾಮೀಜಿಯಾಗಿ ತಾವ್ ಯಾಕೆ ಇಂಥ ಪ್ರಯತ್ನ ಕೈ ಹಾಕಿದ್ರಿ ಅಂತ ಹೇಳಿ. ಮೇಡಮ್, ನಾನೊಂದು ಸ್ಪಷ್ಟೀಕರಣ ಈಗಲೂ ಕೂಡ ಕೊಡ್ತಾ ಇದ್ದೇನೆ. ಇದನ್ನ ಸೋನು ಲಮಾಣಿಯವ್ರು ಅಂತೇಳಿ ಏನಿಗೆ ತಾವು ವಿಷಯಗಳನ್ನ ಬಳಸಿದ್ರಿ, ನನ್ನ ಪೂರ್ವವಾಗಿ ಅವ್ರ ಪರಿಚಯ ಇಲ್ಲ. ನಾವು ಬಳಸಿಲ್ಲ ಸರ್, ತಮ್ಮದೇ ಆಡಿಯೋದಲ್ಲಿ ಇದೆ ಅಂತ ಹೇಳಲಾಗ್ತಿರೋದು, ನೀವೇ ಒಪ್ಕೊಂಡಿದ್ದೀರಿ. ನಿಮ್ಮದೇ ಆ ಆಡಿಯೋ ಹೆಸರನ್ನು ಬಳಸಿದಾಗ ಅದನ್ನ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಮೇಡಮ್. ನಾನು ಆ ಸೋನು ಲಮಾಣಿಯವರು ನಾನು 8 ತಿಂಗಳದಿಂದ ಪರಿಚಯ ಆಗ್ತಾರೆ. ಅವರು ನಾನು ಅಗ್ರಿಬೊಮ್ಮನಹಳ್ಳಿ ಕೋಗಳಿ ಮಠಕ್ಕೆ ಉತ್ತರಾಧಿಕಾರಿ ಆಗಿರ್ತೇನೆ ನಾನು. ಸರಿ. ಆ ಮಠಕ್ಕೆ ಉತ್ತರಾಧಿಕಾರಿ ಅಂತ ಇವ್ರು ಬಂದು ಪರಿಚಯ ಆಗ್ತಾರೆ. ಸರಿ. ಇವರೇ ನನ್ನ ನಂತರ ಖುದ್ದಾಗಿ ಈ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದಾಗ, ಅವ್ರು ನನ್ನ ಪ್ರಸ್ತಾವನೆ ಮಾಡಿದಾಗ ನಾನು ನಮ್ಮೊಬ್ರು ನೀವು ಅಲ್ಲಲ್ಲ, ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋರು, ಕ್ಷಮೆ ಇರ್ಲಿ, ಮತ್ತೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋರು ನೀವು ಯಾರೋ ಬಂದ್ಬಿಟ್ಟು ತಪ್ಪದಾರಿ ತೋರಿಸ್ಕೊಟ್ರು ಅಂತಂದ್ರೆ ಪರವಾಗಿಲ್ಲ, ತಪ್ಪದಾರಿಲೇ ನಡೆಯೋಣ ಅಂತ ಹೇಳಿ ಹೇಳ್ಬಹುದಾ? ನನ್ನ ಅನುಮಾನ. ಹೇಳ್ಬಹುದಾ ತಾವು? ಅಲ್ಲ ಮೇಡಮ್, ಈಗಲೂ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಆ ಸಮಯಕ್ಕೆ ನಾನು ಕೊಟ್ಟಿರ್ತಕ್ಕಂಥ ನೋವು ಬಹಳಷ್ಟು ನೋವು ಕೊಟ್ಟಿದ್ದಾರೆ ಅವರು. ಮಾನಸಿಕವಾಗಿ ಕುಗ್ಗಿದ್ದೇನೆ, ಮತ್ತು ನನಗೆ ರೌಡಿ ನಮ್ ಜೀವ ಬೆದರಿಕೆಯನ್ನ ಕೊಟ್ಟಿದ್ದಾರೆ. ಮಠದೊಳಗೆ ಇರ್ಲಾರ್ದಂಗೆ ನಾನು ಈಗಲೂ ಕೂಡ ಧಾರವಾಡಕ್ಕೆ ಹೋಗಿ 6 ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನಿ ಮೇಡಮ್. ನನ್ನ ಹತ್ರ ಈಗಲೂ ಕೂಡ ಡಾಕ್ಟರ್ ರಿಪೋರ್ಟ್ ಇದೆ. ಈಗಲೂ ಕೂಡ ತಾವು ಹತ್ರ ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ, ದಯಮಾಡಿ ಸಂಪರ್ಕದಲ್ಲಿ ಇರಿ ಸ್ವಾಮೀಜಿ. ಅಲ್ಲಿಗೆ ಮಠಮಾನ್ಯಗಳ ರಕ್ಷಣೆಗೆ ಇರುವವರು ಅಂತ ಹೇಳಿಕೊಳ್ಳುವ ಬಿಜೆಪಿ ಪಕ್ಷದ ಶಾಸಕರು ಒಬ್ಬ ಸ್ವಾಮೀಜಿಯನ್ನ ಮಠದಿಂದ ಆಚೆ ಹಾಕ್ಸ್ಲಿಕ್ಕೆ ಹೊರಟಿದ್ರು, ಅವರಿಗೆ ಜೀವ ಬೆದರಿಕೆ ಕೊಟ್ಟಿದ್ರು, ಅವ್ರ ಮೇಲೆ ಇಲ್ಲ ಸಲ್ಲದ ಹಲ್ಲೆಗಳನ್ನ ಮಾಡಿಸೋ ಪ್ರಯತ್ನ ಮಾಡಿದ್ರು. ಅಲ್ಲಿ ಎಲ್ಲಿ ಬಂತು ಬಿಜೆಪಿಗರ ಈ ಮಠಗಳನ್ನ, ಮಂದಿರಗಳನ್ನ, ಹಿಂದುತ್ವವನ್ನ ಉಳಿಸುವ ಆ ಪ್ರಯತ್ನ? ಚಂದ್ರಶೇಖರ್ ಅವರೇ, ಒಂದ್ ಕಡೆ ಲಂಚ, ಇನ್ನೊಂದ್ ಕಡೆಯಲ್ಲಿ ಮಠದಿಂದ ಮಠಾಧಿಪತಿಗಳನ್ನ. ಸಮಾಧಾನ ಏನ್ ಸರ್? ಸಮಾಧಾನ ಏನು? ಸ್ವಾಮೀಜಿ ಅಂತ ಹೇಳ್ಕೊಳ್ಳೋರ ಮುಖವಾಡ ಈಗಾಗ್ಲೇನೆ ರಾಜ್ಯದ ಜನತೆ ಮುಂದೆ ಬಟ್ಟ ಬಯಲಾಗೋಗಿದೆ. ಇನ್ನು ನಾನು ಯಾವ ಮುಖ ಇಟ್ಕೊಂಡು ನಾನು ಸ್ವಾಮೀಜಿ ಮಠ ಅಂತ ಹೇಳ್ತಾರೆ? ಉತ್ತರ ಕೊಡಿ. ನಾನು ಅವ್ರಿಗೂ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಇಲ್ಲ, ನೀವೇ ಮಾತಾಡಿ. ಅಲ್ಲ, ನಿಮ್ ಶಾಸಕರು ತಡ್ಕೊಂಡಿದ್ರೆ ಅವ್ರು ಜೈಲಿಗೆ ಹೋಗ್ತಿರ್ಲಿಲ್ಲ. ನೀವೇ ಉತ್ತರ ಕೊಡಿ. ನೀವು ತಡೆಯಪ್ಪ ಸ್ವಾಮಿ, ತಡ್ಕೊಳ್ಳಿ ಒಂದು ನಿಮಿಷ. ಸ್ವಾಮೀಜಿಗಳು ತಮ್ಮ ಗಮನದಲ್ಲಿರಲಿ, ಸ್ವಾಮೀಜಿಗಳನ್ನ ತಮ್ಮ ಇಲೆಕ್ಷನ್ ಬಳಸ್ಕೊಂತಿರ್ತಾವು. ನಾವು ರಾಜ್ಯದ ಮುಂದೆ ಹೇಳ್ತೇನೆ,
ಅಲ್ಲ ಬಳಕೆ ಮಾಡ್ಕೊಳ್ಳೋರ್ಗೂ ಇಲ್ಲ ಚಂದ್ರಶೇಖರ್ ಅವರೇ, Election ಬಳಕೆ ಬಳಸ್ಕೊಳ್ತಾರೆ ಅಂತ ಹೇಳ್ತಿಲ್ಲ. ಮಾಡ್ಕೊಳ್ಳೋರ್ಗೂ